ನವದೆಹಲಿಯಲ್ಲಿ ಜಂತರ್ ಮಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ನೀಟ್ ಎಕ್ಸಾಮಿನೇಷನ್ ಪೇಪರ್ ಸೋರಿಕೆಯಾಗಿದೆ. ಮತ್ತೆ ಬಹಳಷ್ಟು ವಿದ್ಯಾರ್ಥಿನಿಯರು ಕಹಿ ಘಟನೆಗಳನ್ನ ಅನುಭವಿಸ್ತಾ ಇದ್ದಾರೆ, ಸತ್ತಿದ್ದಾರೆ, ಅವ್ರ ಕುಟುಂಬಕ್ಕೆ ತುಂಬಾ ನೋವಾಗಿದೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ನಮಸ್ಕಾರ, ನಾನು ದಿನೇಶ್ ಮೂಳೂರ್ ಅಂತ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರು. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದ ಧರ್ಮಸೇನ್ ಸರ್ ಅವರು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಸವಿಸ್ತಾರವಾಗಿ ಈ ನೀಟ್ ಎಕ್ಸಾಮ್ನ ಸೋರಿಕೆಯ ಬಗ್ಗೆ, ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಬಗ್ಗೆ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಅದೇ ರೀತಿ ಈಗ ನಡೆಯುತ್ತಿರುವಂತ ಈ ದೇಶದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಸಮಸ್ಯೆಗಳನ್ನ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವನ್ನ, ಮತ್ತೆ ಈಗ ನಡೆದಿರುವಂತ ಅದರ ವಿರುದ್ಧ ನಡೆಯುತ್ತಿರುವಂತ ಪ್ರತಿಭಟನೆಯ ವಿಚಾರವನ್ನು ನೋಡುವಾಗ, ಒಂದು ರೀತಿಯಲ್ಲಿ ಇದೊಂದು ವ್ಯವಸ್ಥೆಯನ್ನು ನೋಡುವಾಗ, ಇದೊಂದು ಅವ್ಯವಸ್ಥೆಯನ್ನು ನೋಡುವಾಗ ತುಂಬಾ ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ವೈದ್ಯರನ್ನ ದೇವರಾಗಿ ಕಾಣ್ತೇವೆ. ಇವತ್ತು ಭವಿಷ್ಯದ ವೈದ್ಯರನ್ನ ಇವತ್ತು ಒಂದು ರೀತಿಯಲ್ಲಿ ಕೊಲೆ ಮಾಡಿದ ರೀತಿಯಲ್ಲೇ ಮಾಡಿದ್ದಾರೆ. ಯಾಕಂದ್ರೆ ಅವರು ಹಲವಾರು 1-2-3 ವರ್ಷಗಳಿಂದ ಕೂಡ ಆ ವಿದ್ಯಾರ್ಥಿಗಳು ತಾವು ವೈದ್ಯರಾಗಬೇಕು ಅನ್ನುವ ಕಾರಣಕ್ಕೆ ನೀಟ್ ಎಕ್ಸಾಮ್ಗೆ ಪ್ರತಿನಿತ್ಯ ತಯಾರಿಯನ್ನ ನಡೆಸ್ತಾ ಇರ್ತಾರೆ. ಯಾವ ರೀತಿಯ ತಯಾರಿಯನ್ನು ನಡೆಸ್ತಾರೆ ಅಂತ ಹೇಳಿದ್ರೆ, ಅವರು ತನ್ನ ಕುಟುಂಬದ ಮದುವೆ ಆಗಿರ್ಲಿ ಅಥವಾ ಯಾರು ಸತ್ತಿರ್ಲಿ, ಯಾವುದೇ ಕಾರ್ಯಕ್ರಮಗಳಿರ್ಲಿ, ಯಾವುದಕ್ಕೂ ಹೋಗದೆ ನಿರಂತರ ಕೆಲವೊಂದು ತರಬೇತಿ ಕೇಂದ್ರಗಳಿಗೆ ಹೋಗಿ 2-3 ವರ್ಷ ಅಧ್ಯಯನವನ್ನು ಮಾಡಿ ನೀಟ್ ಎಕ್ಸಾಮ್ ಅನ್ನ ನಾನು ಪಾಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಭಗೀರಥ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ಇಷ್ಟೆಲ್ಲ ಪ್ರಯತ್ನ ಮಾಡಿ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೆದ ಕೂಡಲೇ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಬರುವ ಮೊದಲೇ ಅವರಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತದೆ ಅಂತ ತಿಳಿದು ಬರ್ತದೆ. ಅಂತ ಸಂದರ್ಭದಲ್ಲಿ ಸಿಡಿಲು ಬಡಿದಂತ ಒಂದು ವಾತಾವರಣ ಅವರ ಮನಸ್ಸಿಗೆ ಆಗ್ತದೆ. ಹಾಗಿರುವಾಗ ಅವರ ಮನಸ್ಸಲ್ಲಿ ಆ ಒಂದು ಬೇಸರದಿಂದ 23 ವಿದ್ಯಾರ್ಥಿಗಳನ್ನ ನಾವು ಕಳ್ಕೊಳ್ತೇವೆ. ಇವತ್ತು ಅವರು ತನ್ನ ಪ್ರಾಣವನ್ನ ತ್ಯಾಗ ಮಾಡಿರುವ ಯಾವುದೋ ಪಬ್ಜಿ ಅಥವಾ ಬ್ಲೂ ವೇಲ್ ಅಂತ ಯಾವುದೋ ಒಂದು ಗೇಮಿಂಗ್ಗೋಸ್ಕರ ಅವರು ಪ್ರಾಣವನ್ನ ತ್ಯಾಗ ಮಾಡಿರುವಂತದ್ದಲ್ಲ. ಇವತ್ತು ಪಬ್ಜಿ ಆಟ ಆಡಿದ್ರೆ ಆ ಪಬ್ಜಿ ಗೇಮ್ ಅನ್ನ ಬಂದ್ ಮಾಡ್ತಾರೆ ವಿದ್ಯಾರ್ಥಿಗಳು, ಮಾಡ್ಲಿ. ಆದ್ರೆ ಇವತ್ತು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಆದ್ರೆ ಇವತ್ತು ಅಕೌಂಟಬಿಲಿಟಿ ಕೊಡಬೇಕಿತ್ತಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು, ನಮ್ಮ ಕೇಂದ್ರದ ಶಿಕ್ಷಣ ಸಚಿವರಾಗಿರುವಂತ ಧರ್ಮೇಂದ್ರ ಪ್ರಧಾನ್ ರವರು ತನ್ನ ರಾಜೀನಾಮೆಯನ್ನು ಕೊಡಬೇಕಿತ್ತು. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನಮ್ಮ ಮಾಜಿ ಪ್ರಧಾನಿಯವರು, ರೈಲು ದುರಂತ ಆದಾಗ ಅವರು ತನ್ನ ರಾಜೀನಾಮೆಯನ್ನು ಕೊಟ್ಟಿದ್ರು 1956ರಲ್ಲಿ. ಅವತ್ತು ಅಂತ ಪರಿಸ್ಥಿತಿ ಅವರು ರಾಜೀನಾಮೆ ಕೊಡಬೇಕಾಗಿರಲಿಲ್ಲ. ಇವತ್ತು ಇವರ ಕಾರಣದಿಂದಾಗಿ ಹಲವಾರು ಶ್ರೀಮಂತ ವರ್ಗದ ರಾಜಕಾರಣಿಗಳ ಮಕ್ಕಳ ಆ ಒಂದು ಅವ್ಯವಸ್ಥೆಯಿಂದಾಗಿ ಅವರು ಪ್ರಶ್ನೆ ಪತ್ರಿಕೆ ಅವರಿಗೆ ಬೇಕಾಗಿತ್ತು. ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳಿಗೆ, ಮಿನಿಸ್ಟರ್ಗಳ ಮಕ್ಕಳಿಗೆ ಅವತ್ತು ನೀಟ್ ಪ್ರಶ್ನೆ ಪತ್ರಿಕೆ ಹೋಗಿದೆ. ಈ ಹಿಂದೆ ಕೂಡ ಕಳೆದ ಬಾರಿಯೂ ಕೂಡ ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ 147 ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಈ 12 ವರ್ಷಗಳಲ್ಲಿ. ಈ ಹಿಂದೆ ಕಳೆದ ವರ್ಷ ಒಂದೇ ಒಂದು ಹಾಲ್ನ ಸೆಂಟರ್ ಕ್ಲಾಸಸ್ ರೂಮ್ ಅಲ್ಲಿ 2-3 ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ರ್ಯಾಂಕ್ ಬಂದಿದೆ. ಈ ಹಿಂದೆ ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದ್ರು ಕೂಡ ಎಂಟೈರ್ ಹಾಲ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರ್ಯಾಂಕ್ ಬಂದಿದೆ. ಹೀಗಿರುವಾಗ ಈ ಹಿಂದೆ ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದ್ರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಲಿಲ್ಲ. ಈ ಕೇಂದ್ರ ಸರ್ಕಾರ ಮೋದಿಯವರು ಬಂದ ಮೇಲೆ ಯಾವುದೇ ಒಬ್ಬ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಯಾರಿಗೂ ಕೂಡ ಅದರ ಶಿಕ್ಷೆ ಆಗ್ಲಿಲ್ಲ. 0% ಶಿಕ್ಷೆ.
ಶಿಕ್ಷೆ ಆಗ್ಬೇಕಿತ್ತು. ಇಷ್ಟೆಲ್ಲ ಆದ್ರೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು, ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಹುಲಿಯ ಹಾಲನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ. ಇವತ್ತು ಶಿಕ್ಷಣವಂತ ವಿದ್ಯಾರ್ಥಿಗಳು ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಒಂದು ಅವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಇವತ್ತು ಆ ಒಂದು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ. ಹಾಗಾದ್ರೆ ನಮ್ಮ ನಾಯಕರು ಈ ಒಂದು ವಿರೋಧ ಪಕ್ಷದಲ್ಲಿದ್ದು ನಾವು ಧ್ವನಿ ಎತ್ತಬೇಕಾದಂಥದ್ದು ನಮ್ಮ ಕರ್ತವ್ಯ. ಯಾರೋ ಒಬ್ರು ಹೇಳ್ಬೋದು, ಯಾಕೆ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ, ಈ ವಿದ್ಯಾರ್ಥಿಗಳ ವಿಚಾರದ ರಾಜಕೀಯ ಮಾಡ್ತಾರೆ. ಎಲ್ಲಿ ರಾಜಕೀಯ ಆಯ್ತು? ರಾಜಕೀಯ ಮತ್ತೆ ಯಾರು ಕೇಳ್ಬೇಕಾಗಿತ್ತು? ಸರಿ, ಈಗ ಒಂದೇ ಒಂದು ವಿಚಾರ ಮಧ್ಯದಲ್ಲಿ ಮಾತಾಡ್ತೀವಿ ಅಂತ ನೀವು ಅಬ್ಜೆಕ್ಷನ್ ಮಾಡಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ, ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತ್ವರಿತ ನ್ಯಾಯಾಲಯ ಅದು ಕೇಸ್ ಹಾಕಿ ಆದಷ್ಟು ಬೇಗ ಯಾವ ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ನಾನು ಆಗ್ಲೇ ಹೇಳಿದೆ, ಈ ಹಿಂದೆ ರೈಲ್ವೆ ದುರಂತ ಆದಾಗ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾನು ರಾಜೀನಾಮೆಯನ್ನು ಕೊಡ್ತಾರೆ. ಇವತ್ತು ಯಾಕೆ ರಾಜೀನಾಮೆ ಕೊಡ್ಲಿಕ್ಕೆ ಆಗೋದಿಲ್ಲ? ಇವತ್ತು ತಪ್ಪು ಮಾಡಿದವರಿಗೆ ಆ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ, ಆ ಒಂದು ವ್ಯವಸ್ಥೆಯಲ್ಲೂ ಕೂಡ ನಂಬಿಕೆ ಇಲ್ಲ, ಅದರಲ್ಲಿ ಈ ಒಂದು ವ್ಯವಸ್ಥೆಯನ್ನು ಆಗುದಿಲ್ಲ ಅಂತ ಆದ್ರೆ ಇವತ್ತು ಅವ್ರು ರಾಜೀನಾಮೆ ಕೊಡ್ಬೇಕಿತ್ತು. ಮತ್ತೆ ಇದಕ್ಕಿಂತ ಹಿಂದೆಯೂ ಕೂಡ ಹಲವಾರು ಬಾರಿ ಇದೇ ರೀತಿ ಪ್ರಧಾನಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಒಂದು ಸ್ವಲ್ಪ ದಿವಸ ಕಾಯಿರಿ, ಮತ್ತೊಂದು ದಿವಸ ಕಾಯಿರಿ, ನಮ್ಗೆ ಅಚ್ಚೇ ದಿನ ಬರ್ತದೆ, ಇನ್ನೊಂದು ಬರ್ತದೆ ಅಂತ ಹಲವಾರು ಬಾರಿ ಹೇಳಿದ್ದಾರೆ. ಈ ಪ್ರಧಾನಿಯವರ ಇಂದ ಮಾಡಿದಂತ ಯಾವುದೇ ಅವರ ಪ್ರಶ್ನೆಗಳ ಉತ್ತರ ಕೂಡ ನಮ್ಗೆ ಯಾವುದು ಕೂಡ ಅದರ ಬಗ್ಗೆ ನಂಬಿಕೆ ಇಲ್ಲ. ಆ ಕಾರಣಕ್ಕಾಗಿ ಇವರು ರಾಜೀನಾಮೆ ಮೊದಲು ಕೊಡ್ಲಿ, ಮತ್ತೆ ಅವರು ಮುಂದುವರಿಸಲಿ. ಇದೇ ರೀತಿ ಮುಂದುವರೆದ್ರೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ಇಡೀ ಪ್ರತಿ ಹಳ್ಳಿಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ತಾರೆ, ಈ ಪ್ರತಿಭಟನೆಯನ್ನು ಮುಂದುವರಿಸ್ತಾರೆ, ರಾಜೀನಾಮೆ ಕೊಡುವವರೆಗೂ ಕೂಡ ಪ್ರತಿಭಟನೆಯನ್ನು ಮುಂದುವರಿಸ್ತಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ